ನಮ್ಮೂರು ಗೊಲ್ಲರದೊಡ್ಡಿ. ನಮ್ಮೂರಿನ ಬಗ್ಗೆ ಹೇಳ್ಬೇಕಂತಂದರೆ ಹಲವಾರು ವೈಶಿಷ್ಟ್ಯಗಳ ತವರೂರು ನಮ್ಮೂರು. ಕಂಡುಬರುವುದು ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕಿನ ಕೊಪ್ಪದ ಸಮೀಪದಲ್ಲಿ. ಸರಿಸುಮಾರು 200 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಗೊಲ್ಲರು ಆಗಮಿಸಿ ಜೀವನ ಪ್ರಾರಂಭಿಸಿದರು. ಈ ಹಿನ್ನೆಲೆಯಲ್ಲಿ ಗೊಲ್ಲರದೊಡ್ಡಿ ಎಂದು ಹೆಸರು ಬಂದಿತು ಎಂಬ ಇತಿಹಾಸವಿದೆ. ಅರಣ್ಯ ಪ್ರದೇಶ ದಟ್ಟವಾಗಿ ಹಬ್ಬಿತ್ತು. ದನಕರುಗಳನ್ನು ಮೇಯಿಸಲು ಉತ್ತಮ ಜಾಗವಾಗಿತ್ತು ನಮ್ಮೂರು. ಇದಕ್ಕೆ ಸಾಕ್ಷಿಯಾಗಿ ಗೊಲ್ಲರು ನಿರ್ಮಿಸಿದ ಗೊಲ್ಲರಕಟ್ಟೆ ಹಾಗೂ ಕೊಲ್ಲಾಪುರದಮ್ಮ ದೇವಾಲಯಗಳು ಈಗಲೂ ಇವೆ. ಗೊಲ್ಲರು ಅಪಾರ ದೈವ ಭಕ್ತರಾಗಿದ್ದು ಗ್ರಾಮದಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಕೊಲ್ಲಾಪುರದಮ್ಮನ ದೇವಾಲಯ ನಿರ್ಮಿಸಿ ಪೂಜೆಗಳನ್ನು ಮಾಡುತ್ತಿದ್ದರು ಎಂಬ ನಂಬಿಕೆಯೂ ಈಗಲೂ ಇದೆ. ಇಂದು ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳಿಲ್ಲದೆ ಕೇವಲ ಕುರುಹುಗಳಿಗೆ ಮಾತ್ರ ಸೀಮಿತವಾಗಿ ನಿಂತಿದೆ. ಆಲದ ಮರಕ್ಕೆ ವಯಸ್ಸಾದಂತೆ ರೆಂಬೆ ಕೊಂಬೆಗಳು ಕೆಳಗೆ ಬಿದ್ದು ದೇವರ ಮೂರ್ತಿ ಇಲ್ಲದಂತಾಗಿದೆ ಹಾಗೂ ಕೇವಲ ಕುರುಹುಗಳಿಗೆ ಮತ್ತು ಪುರಾಣಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ. ಮತ್ತು ಹಬ್ಬಗಳ ದಿನದಂದು ಮರದ ಕೆಳಗೆ ರಂಗ ಕುಣಿತ ಮಾಡುತ್ತಿದ್ದು ಈಗ ಕೇವಲ ನೆನಪಾಗಿ ಮಾತ್ರ ಉಳಿದಿದೆ. ನೀರಿಗೆ ತೊಂದರೆಯಾಗಬಾರ್ದೆಂದು 53 ಅಡಿಯ ಬಾವಿಯನ್ನು ತೆಗೆಯಲಾಗಿತ್ತು. ಅಲ್ಲದೆ 22 ಅಡಿಯ ಉದ್ದದ ಏಣಿ ಹಾಕಿ ಕೆಳಕ್ಕಿಳಿದು ನೀರನ್ನು ತಂದು ಕುಡಿತಿದ್ರು ಎಂಬುದು ಇಲ್ಲಿನ ಇತಿಹಾಸ. ಕಾಲ ಕಳೆದಂತೆ ಗೊಲ್ಲರಕಟ್ಟೆ ಎಂಬ ಸುಂದರ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಈ ಕಟ್ಟೆ ಇಂದಿಗೆ 100 ಎಕರೆ ಕೃಷಿ ಭೂಮಿಗೆ ಆಧಾರವಾಗಿ ನಿಂತಿದೆ. ಬದುಕು ಸಾಗುತ್ತಾ ಹೋದಂತೆ ಗೊಲ್ಲರು ಊರನ್ನು ತೊರೆಯುತ್ತಾರೆ ಹಾಗೂ ನಾಗಮಂಗಲ ತಾಲೂಕಿನ ಉಳ್ಳೇನಹಳ್ಳಿಯಿಂದ ಹಲವು ಕುಟುಂಬಗಳು ಇಲ್ಲಿಗೆ ಬಂದು ನೆಲೆಸಿದೆ ಎಂಬುದು ವಿಶೇಷ ಮತ್ತು ಗಮನಾರ್ಹವಾಗಿದೆ. ಗ್ರಾಮವು ನಿರ್ಜನ ಪ್ರದೇಶವಾಗಿದ್ದರಿಂದ ಅರಣ್ಯ ಪ್ರದೇಶ ದಟ್ಟವಾಗಿ ಹಬ್ಬಿದ ಕಾರಣ ಗ್ರಾಮಗಳಿಗೆ ಕಾಲುದಾರಿಗಳೇ ಸಂಪರ್ಕವಾಗಿತ್ತು. 1947ರ ನಂತರ ಗೊಲ್ಲರದೊಡ್ಡಿ ಗ್ರಾಮವು ಸ್ಥಳಾಂತರವಾಗಿತ್ತು. ಹಂತ ಹಂತವಾಗಿ ಗ್ರಾಮವು ಅಭಿವೃದ್ಧಿ ಕಡೆ ಸಾಗಿತ್ತು. ದಟ್ಟವಾದ ಅರಣ್ಯ ಪ್ರದೇಶವು ಕ್ಷೀಣಿಸುತ್ತಾ ಹೊರಟಿತ್ತು. ಇದೀಗ ಗ್ರಾಮದಲ್ಲಿ ಸರಿಸುಮಾರು 100 ಕುಟುಂಬಗಳು ವಾಸವಾಗಿದ್ದು ಈ ಜನರ ಮೂಲ ಆಧಾರವೇ ವ್ಯವಸಾಯವಾಗಿದೆ. ಕೊಲ್ಲಾಪುರದಮ್ಮ ದೇವಿಯ ಭವ್ಯ ದೇವಾಲಯವು ಪುನರ್ ನಿರ್ಮಾಣವಾಗುತ್ತೆ ಹಾಗೂ ವರ್ಷಕ್ಕೊಮ್ಮೆ ದೇವಿ ಹೆಸರಿನಲ್ಲಿ ಊರಹಬ್ಬವನ್ನು ಆಚರಿಸುತ್ತಾ ಬಂದಿರುತ್ತಾರೆ. ಇದು ನಮ್ಮೂರಿನ ಇತಿಹಾಸವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಹಾಗೂ ತಂತ್ರಜ್ಞಾನಗಳಿಂದ ಕಾಡುಗಳು ನಶಿಸುತ್ತಾ ಸಾಗಿವೆ. ಹೀಗೆ ಸಾಗಿದಲ್ಲಿ ಮುಂದಿನ ಪೀಳಿಗೆಗೆ ಬದುಕಲು ಕಷ್ಟವಾಗುವುದರಲ್ಲಿ ಸಂದೇಹವೇ ಇಲ್ಲ. ಗಿಡಗಳನ್ನು ಬೆಳೆಸಿ ಕಾಡನ್ನು ಉಳಿಸಿ ಎಂದು ಹೇಳುತ್ತಾ ನಮ್ಮೂರಿನ ಇತಿಹಾಸದ ಬಗ್ಗೆ ಕೇಳಿದ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಪವನ್ ಮಾಡುವ ಧನ್ಯವಾದಗಳು.